ನಮಸ್ಕಾರ ಎಲ್ರಿಗೂ, ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ತುಂಬ ಮನೆಗೆ ಲೀವ್ ಇರುತ್ತಲ್ಲ, ನಿಮ್ಮಷ್ಟು ಅದೃಷ್ಟ ಮಾಡಿಲ್ಲ ಬಿಡಿ. ನಾವು US ಶಿಫ್ಟಲ್ಲಿ ವರ್ಕ್ ಮಾಡೋರು. ಅನ್ನಂಗೆ ಇವತ್ತು ದೋಸೆನೂ ನೋಡಿ ಟ್ರೈ ಕಲರ್ ಆಗಿದೆ. ಅವರಿಂದ ನನ್ನ ಹಸ್ಬೆಂಡ್ ಇವತ್ತು ಮಾರ್ನಿಂಗ್ ರಿಟರ್ನ್ ಬ್ಯಾಂಗ್ಳೂರ್ಗೆ ಬಂದರು. ನಮ್ಮೂರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ. ನೈಟ್ ಜರ್ನಿ ಮಾಡಿ ಸುಸ್ತಾಗಿರುತ್ತಲ್ಲ, ಅದಕ್ಕೆ ಬಂದ ತಕ್ಷಣ ಮಾಡ್ಕೊಡೋಣ ಅಂತ ನಿನ್ನೆ ನೆನೆಸಿಟ್ಟಿದ್ದೆ. ಇವತ್ತು ದೋಸೆ ಮಾಡ್ಕೊಡ್ತಾ ಇದ್ದೀನಿ. ಇದು ಅಂತಿಂಥ ದೋಸೆ ಅಲ್ಲಪ್ಪ, ಪ್ರೋಟೀನ್ ರಿಚ್ ದೋಸೆ. ಏನೆಲ್ಲ ಹಾಕಿದ್ದೀನಿ ಗೊತ್ತಾ? ದೋಸೆ ಅಕ್ಕಿ, ಹೆಸರು ಕಾಳು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತೆ, 4-5 ಅವರ್ ನೆನೆಸಿಟ್ಟು ಗ್ರೈಂಡ್ ಮಾಡೋ ಮುಂಚೆ 1 ಕಪ್ ಅವಲಕ್ಕಿ ಜೊತೆ ನುಣ್ಣಗೆ ರುಬ್ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ನೀರು, 2 ಸ್ಪೂನ್ ಶುಗರ್ ಹಾಕಿ ಓವರ್ ನೈಟ್ ಫರ್ಮೆಂಟೇಷನ್ ಆಗೋಕ್ಕೂ ಬಿಟ್ಟಿದ್ದೆ. ಬೆಳಿಗ್ಗೆ ಆದಾಗ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಈಗ ತವಾದಲ್ಲಿ ಒಂದೊಂದೇ ದೋಸೆ ಹಾಕ್ಬಿಟ್ಟು ಮೇಲ್ಗಡೆ ತುಡ್ದಿರೋ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬಟರ್ ಆ್ಯಡ್ ಮಾಡಿದ್ರೆ ಆಯ್ತು. ಬಟರ್ ಬೇಕಂತನೂ ಇಲ್ಲ, ಆಪ್ಷನಲ್ ಆಯ್ತಾ. ನೀವು ಒಮ್ಮೆ ಈ ರೀತಿ ದೋಸೆ ಮಾಡಿ ತಿನ್ನೋಳಿ ಅಂತೆ, ಆಮೇಲೆ ಪದೇ ಪದೇ ಮಾಡ್ತಾ ಇರ್ತೀರಾ. ಮತ್ತೆ ಈ ದೋಸೆಗೆ ಚಟ್ನಿನೂ ಬೇಕಂತೇನೂ ಇಲ್ಲ, ವಿತೌಟ್ ಚಟ್ನಿನೂ ಸೂಪರ್ ಟೇಸ್ಟಿ ಆಗಿರುತ್ತೆ. ನಾವು ಬೆಂಗಳೂರಲ್ಲಿರೋದ್ರಿಂದ ಊರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಅದಕ್ಕೆ ಊರಿಂದ ಬಂದಾಗ ಕೆಲವೊಂದು ಊರಿನ ಸ್ಪೆಷಲ್ ಐಟಮ್ಸ್ ಎಲ್ಲ ತರ್ತೀವಿ. ಈ ಸಲ ಏನೆಲ್ಲ ಬಂದಿರ್ಬೋದು ನೋಡೋಣ ಇರಿ. ಊರಿಂದ ಅಪ್ಪ ತೆಂಗಿನಕಾಯಿ ಕಳಿಸಿದ್ದಾರೆ, ಅಮ್ಮ ಊರಿನ ಬೆಂಡೆಕಾಯಿಯನ್ನ ಕೊಟ್ಟಿದ್ದಾರೆ. ಇವತ್ತು ಒಳ್ಳೆ ಸಾರಾಗುತ್ತೆ ಮಾತ್ರ. ದೂರದಲ್ಲಿರೋ ನಮಗೆಲ್ಲ ಊರಿಂದ ಏನೇ ತಂದ್ರೂ ಒಂಥರ ಸ್ಪೆಷಲ್ ನೋಡಿ. ನನ್ನ ಫೇವ್ರೆಟ್ ಉಪ್ಪಿನಕಾಯಿ, ಕಾಫಿ ಹುಡಿ, ಸ್ನ್ಯಾಕ್ಸ್ ಅಮ್ಮನ ಅಂಗಡಿಯಿಂದ ಬಂದಿದೆ. ಮತ್ತೆ ಅತ್ತೆ ಕೋಕಮ್ ಲೀವ್ಸ್ ಕಳಿಸಿದ್ದಾರೆ. ಇದಕ್ಕೆ ನಾವು ಪುನರ್ತಪ್ಪು ಅಂತ ಹೇಳೋದು. ನೈಟ್ ಶಿಫ್ಟ್ ಇರುವಾಗ ಇದರ ಉಪಯೋಗ ತುಂಬಾನೇ ಜಾಸ್ತಿ, ಪಿತ್ತ ಇಳಿಬೇಕಲ್ವಾ, ಅದಕ್ಕೆ. ಹಾಗೆ ಡ್ರೈ ಫಿಶ್ ಬಂದಿದೆ, ಕುರ್ಚಿ ಮೀನು ತಂದಿದ್ದಾರೆ ನನ್ನ ಹಸ್ಬೆಂಡ್. ಇದೊಂದಿದ್ರೆ ನಮಗೆ ಊಟದೊಟ್ಟಿಗೆ ಬೇರೆ ಪದಾರ್ಥ ಬೇಕಂತನೂ ಇಲ್ಲ. ಸಾರು ಬೇಕಾದ್ರೆ ಸಾರು, ಚಟ್ನಿ ಬೇಕಿದ್ರೆ ಚಟ್ನಿ, ಗ್ಯಾಸಲ್ಲಿ ಸುಟ್ಕೊಂಡು ಬರೀ ಗಂಜಿ ಜೊತೆ ನೆಂಚ್ಕೊಂಡು ತಿಂದ್ರಂತೂ ಸ್ವರ್ಗ. ಒಟ್ನಲ್ಲಿ ಊರಿಂದ ಬಂದಾಗ ಉಂಟಲ್ಲ, ಇರೋ ಬರೋದೆಲ್ಲ ಎತ್ತಾಕೊಂಡು ಬರೋದಂತಾನೆ ಲೆಕ್ಕ. ನೀವು ಊರ್ ಬಿಟ್ಟು ಬೇರೆ ಊರಲ್ಲಿರೋರಾ? ನಿಮ್ಗೂ ಇದೇ ರೀತಿ ಅಭ್ಯಾಸ ಇದೆಯಾ? ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಊರಿಂದ ಏನೆಲ್ಲ ವಸ್ತುಗಳನ್ನ ತರ್ತೀರಾ ಅಂತ. ಆಯ್ತಾ? ಧನ್ಯವಾದ ಎಲ್ರಿಗೂ.